ಸಂಜೀವಿನಿ ರೇಖಿ ಮತ್ತು ಹೆಪ್ನೋಸಿಸ್ ಸೆಂಟರ್. ಈ ಮೈಂಡ್ ಟು ಮೈಂಡ್ ಕಮ್ಯುನಿಕೇಶನ್ ಅಂತ ಒಂದ್ ಇದೆಯಲ್ಲ ಮೇಡಮ್, ನಿಮ್ ಪ್ರಕಾರ ಅದೇನು ಅಂತ? ಅದೇ ನಾವು ಕರೆಕ್ಟ್ ಆಗಿದ್ದು ಬೇರೆ ವ್ಯಕ್ತಿಗಳಿಂದ ನಮ್ಗೆ ತೊಂದರೆ ಆಗ್ತಾ ಇದ್ರೆ ಫಸ್ಟ್ ಆಫ್ ಆಲ್ ನಾವೇ ಸರಿ ಇಲ್ಲ ಅಂದಾಗ ಇನ್ನೊಬ್ಬರನ್ನ ಹಿಪ್ನೋಟೈಸ್ ಮಾಡಿ ಮಾಡೋದಲ್ಲ. ಫಸ್ಟ್ ನಾವು ಕರೆಕ್ಟ್ ಈಗ ಗಂಡನ ವಿಚಾರದಲ್ಲಿ ನಾವು ಕರೆಕ್ಟ್ ಆಗಿದೀವ, ಅತ್ತೆ ವಿಚಾರದಲ್ಲಿ ನಾವು ಕರೆಕ್ಟ್ ಆಗಿದೀವ. ಆ ಹುಡುಗನ್ ಲವ್ ಮಾಡ್ಬೇಡ ಅಂದ್ರೆ ಇಲ್ಲ ಒಂದು ಸೂಸೈಡ್ ಅಟೆಂಪ್ಟ್ ಮಾಡೋದು, ಇಲ್ಲ ಮನೇಲಿ ಊಟ ನೀರು ಬಿಟ್ಬಿಟ್ಟು ಇದ್ ಮಾಡೋದು, ಇಲ್ಲ ತಂದೆ ತಾಯಿಗಳನ್ನ ಬಾಯಿಗೆ ಬಂದಂಗ್ ಬೈಯೋದು, ಇಲ್ಲ ಹುಡುಗನ ಜೊತೆ ಓಡೋಗೋದು. ಈ ನೋವು ನಿಯಂತ್ರಣ ಟೆಕ್ನಿಕ್ ಅಂತ ಹೇಳಿದ್ರೆ ಏನು? ಇಲ್ಲಿಗ ಒಂದು ವ್ಯಕ್ತಿಗೆ ಆಕ್ಸಿಡೆಂಟ್ ಆಗಿದೆ, ಕೈಯೆಲ್ಲ ಏಟಾಗಿದೆ, ಕಾಲೆಲ್ಲ ಏಟಾಗಿದೆ, ಜ್ವರ ಬಂದ್ಬಿಟ್ಟಿದೆ. ಈಗ ಒಂದ್ ವ್ಯಕ್ತಿ ಮಲಗಿದಾನೆ. ಮಲಗಿದಾಗ ಈಗ ಬಂದು ಅವ್ರ ಹೆಂಡತಿ ಬನ್ರಿ ಊಟ ಮಾಡ್ರಿ, ಅಯ್ಯೋ ನನ್ ಕೈಲಾಗಲ್ಲಮ್ಮ, ನಂಗೆ ಯಾವ ಊಟನೂ ಬೇಡ, ನಾನ್ ಮಲ್ಕೊಂತೀನಿ. ಇಂಥ ಪರಿಸ್ಥಿತಿಗೆ ಒಂದ್ ವ್ಯಕ್ತಿ ಇದ್ದಾನೆ. ಅದೇ ವ್ಯಕ್ತಿಗೆ ಯಾರಾದ್ರೂ ಬಂದು ನಿಮ್ಮ ಮಗ ಆಚೆ ಬಿದ್ದೋಗಿದ್ದಾನೆ, ತಲೆ ಒಡೆದೋಗಿದೆ, ರಕ್ತ ಫುಲ್ ಹೋಗ್ತಾ ಇದೆ, ಫುಲ್ಲು ಸೀರಿಯಸ್ ಆಗಿದೆ ಅಂದಾಗ ಈ ವ್ಯಕ್ತಿ ಏನ್ ಮಾಡ್ತಾನೆ? ಇನ್ವಾಲ್ವ್ಮೆಂಟ್ ಇರಬೇಕು, ಇನ್ವಾಲ್ವ್ಮೆಂಟ್ ಇರಬೇಕು. ಇನ್ವಾಲ್ವ್ಮೆಂಟ್ ಇದ್ರೆ ಅದು ನಿಜವಾಗಿಯೂ ರಿಸಲ್ಟ್ ಅನ್ನ ಕೊಡುತ್ತೆ, ಖಂಡಿತ. ಈ ಮೈಂಡ್ ಟು ಮೈಂಡ್ ಕಮ್ಯುನಿಕೇಶನ್ ಅಂತ ಒಂದ್ ಇದೆಯಲ್ಲ ಮೇಡಮ್, ನಿಮ್ ಪ್ರಕಾರ ಅದೇನು ಅಂತ? ಇಲ್ಲಿ ಮೈಂಡ್ ಟು ಮೈಂಡ್ ಕಮ್ಯುನಿಕೇಶನ್ ಅಂದ್ರೆ ಈಗ ಒಂದು ವ್ಯಕ್ತಿಯ ಮೈಂಡ್ ಅನ್ನ ನಮ್ಮ ಮೈಂಡ್ ಗೆ ಕನೆಕ್ಟ್ ಮಾಡ್ಕೊಂಡು ನಾವು ಏನು ಸಜೆಷನ್ ಕೊಡ್ತೀವೋ ಅಥವಾ ನಾವು ಏನು ಹೇಳ್ತೀವೋ ಅದನ್ನ ಕೇಳೋ ತರ ಮಾಡ್ಕೊಳ್ಳೋಂಥದ್ದು, ಅಥವಾ ನಮ್ಮ ರೂಟ್ ಅಲ್ಲಿ ಅವರು ಸಹ ನಡಿಯಂಗ್ ಮಾಡ್ಕೊಳ್ಳೋಂಥದ್ದು. ಇದು ಎಂತ ಸಂದರ್ಭದಲ್ಲಿ ಹೇಗೆ ವರ್ಕ್ ಆಗುತ್ತೆ, ಯಾವ ಸಂದರ್ಭದಲ್ಲಿ ವರ್ಕ್ ಆಗುತ್ತೆ ಅಂತ? ಇದು ನಾವ್ ಎಂತ ಸಂದರ್ಭದಲ್ಲಿ ನಾವು ಮಾಡ್ಕೋಬಹುದು ಅಂದ್ರೆ, ಉದಾಹರಣೆಗೆ ನಾವು ಕಷ್ಟಪಟ್ಟು ಒಂದು ಆಫೀಸಲ್ಲಿ ಕೆಲಸ ಮಾಡ್ತಾ ಇದೀವಿ, ಬಾಸ್ ಏನ್ ಮಾಡ್ತಾರೆ, ನಮ್ಗೆ ಕರೆಕ್ಟ್ ಆಗಿ ಇನ್ಕ್ರಿಮೆಂಟ್ ಕೊಡ್ತಾ ಇಲ್ಲ, ಅಥವಾ ನಾವು ಕಷ್ಟಪಟ್ಟು ಮಾಡ್ತಾ ಇರುವಂತಹ ಕೆಲ್ಸಕ್ಕಲ್ಲಿ ನಮ್ಗೆ ಮಾನ್ಯತೆ ಸಿಗ್ತಾ ಇಲ್ಲ, ಇಂಥ ಸಂದರ್ಭದಲ್ಲಿ ಮಾಡ್ಬೋದು. ಇಲ್ಲ ಒಂದ್ ವ್ಯಕ್ತಿಯಿಂದ ನಾವು ಸಾಲ ತಗೊಂಡಿರ್ತೀವಿ, ಬೆಳಿಗ್ಗೆಯಿಂದ ರಾತ್ರಿವರೆಗೂ ಬರೀ ಫೋನ್ ಮಾಡಿ ಟಾರ್ಚರ್ ಕೊಡ್ತಾ ಇರ್ತಾನೆ, ಅಂತ ಟೈಮಲ್ಲಿ ಮಾಡಬಹುದು. ಇಲ್ಲ ನಮ್ಗೆ ನಾವು ಎಷ್ಟೇ ಕರೆಕ್ಟ್ ಆಗಿದ್ರು ಗಂಡನಿಂದ ಟಾರ್ಚರ್ ಇರುತ್ತೆ, ಇಲ್ಲ ಎಷ್ಟೇ ಚೆನ್ನಾಗಿದ್ರು ಅತ್ತೆಯಿಂದ ಟಾರ್ಚರ್ ಇರುತ್ತೆ. ಅದೇ ನಾವು ಕರೆಕ್ಟ್ ಆಗಿದ್ದು ಬೇರೆ ವ್ಯಕ್ತಿಗಳಿಂದ ನಮ್ಗೆ ತೊಂದರೆ ಆಗ್ತಿದ್ರೆ ಫಸ್ಟ್ ಆಫ್ ಆಲ್ ನಾವೇ ಸರಿ ಇಲ್ಲ ಅಂದಾಗ ಇನ್ನೊಬ್ಬರನ್ನ ಹಿಪ್ನೋಟೈಸ್ ಮಾಡಿ ಮಾಡೋದಲ್ಲ. ಫಸ್ಟ್ ನಾವು ಕರೆಕ್ಟ್ ಈಗ ಗಂಡನ ವಿಚಾರದಲ್ಲಿ ನಾವು ಕರೆಕ್ಟ್ ಆಗಿದೀವ, ಅತ್ತೆ ವಿಚಾರದಲ್ಲಿ ನಾವು ಕರೆಕ್ಟ್ ಆಗಿದೀವ, ಆಫೀಸಲ್ಲಿ ನಾವು ಸಿನ್ಸಿಯರ್ ವರ್ಕ್ ಮಾಡ್ತಾ ಇದ್ವಾ, ಫಸ್ಟ್ ಆಫ್ ಆಲ್ ನಾವು ವರ್ಕ್ ಮಾಡ್ತಾ ಇದೀವ ಇದ್ದಾಗ ಮಾತ್ರ ಅದಕ್ಕೆ ನಮ್ಗೆ ಮಾನ್ಯತೆ, ಆ ಕಷ್ಟಕ್ಕೆ ಪ್ರತಿಫಲ ಸಿಕ್ಕಿಲ್ಲ ಅಂದಾಗ ಇನ್ನೊಬ್ಬ ವ್ಯಕ್ತಿಯ ಮೈಂಡ್ ಅನ್ನ ನಾವು ಕನೆಕ್ಟ್ ಮಾಡ್ಕೊಂಡು ನಾವು ಸಜೆಷನ್ಸ್ ಅನ್ನ ಕೊಡುವಂತದ್ದು. ಇಷ್ಟೆಲ್ಲ ಇದೆ ಅಂತ ನಮ್ಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಮೇಡಮ್. ರೇಖೆಯ ಮೂಲದ ಬಗ್ಗೆ ಒಂದಿಷ್ಟು ರಿಸರ್ಚ್ ಅನ್ನ ಮಾಡ್ತಾ ಇದು ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ವಿಷಯ ನಾವು ಮಾಡ್ಕೊಳ್ಳೋದು ಎಂತ ಸಂದರ್ಭ ಅಂದ್ರೆ, ತುಂಬಾ ಇದು ಈಗಿರುವಂತಹ ಜನರೇಷನ್ ಅಲ್ಲಿ ವಾರಕ್ಕೆ 1-2 ಕೇಸುಗಳು ಬರುವಂತದ್ದು. ವಯಸ್ಸಿಗೆ ಬಂದಿರೋ ಮಕ್ಕಳು ಲವ್ ಮಾಡ್ತಾ ಇರುತ್ತೆ, ಹುಡ್ಗನ್ ಲವ್ ಇನ್ನು SLC ಅಥವಾ ಎಷ್ಟೋ ಏಜ್ ಬಗ್ಗೆ ಬೇಡ, ಲವ್ ಮಾಡ್ತಾ ಇರುತ್ತೆ. ಆ ಹುಡ್ಗನ್ ಲವ್ ಮಾಡ್ಬೇಡ ಅಂದ್ರೆ ಇಲ್ಲ ಒಂದು ಸೂಸೈಡ್ ಅಟೆಂಪ್ಟ್ ಮಾಡೋದು, ಇಲ್ಲ ಮನೇಲಿ ಊಟ ನೀರು ಬಿಟ್ಬಿಟ್ಟು ಇದ್ ಮಾಡೋದು, ಇಲ್ಲ ತಂದೆ ತಾಯಿಗಳನ್ನ ಬಾಯಿಗೆ ಬಂದಂಗ್ ಬೈಯೋದು, ಇಲ್ಲ ಹುಡ್ಗನ್ ಜೊತೆ ಓಡೋಗೋದು. ಅದ ಕೆಟ್ಟದಾಗ ಹೇಳ್ತಾ ಇಲ್ಲ, ಈಗ ಇರೋದು ಆತರ ಪ್ರಾಬ್ಲಮ್ಸ್ ಇಂದ ಬರೋರು ಇದಾರೆ ಅಂತ ನಾನು ಹೇಳ್ತಾ ಇರೋದು. ಇಂಥ ಸಂದರ್ಭದಲ್ಲಿ ಈಗ ಲವ್ ಮ್ಯಾಟ್ರು ಅಪ್ಪ ಅಮ್ಮನಿಗೆ ಗೊತ್ತಾಯ್ತು ಅಂತ ಇಟ್ಕೊಳ್ಳಿ, ಯಾಕೆ ಜಗಳ ಮಾಡ್ಬೇಕು ಅವ್ರ ಹತ್ರ? ನೀನು ಲವ್ ಮಾಡ್ಬೇಡಮ್ಮ ಅಂದಾಗ ತಾನೇ ಅವ್ಳು ಓಡೋಗೋದು, ಇಲ್ಲ ಲವ್ ಮಾಡ್ಬೇಡ ಅಂದಾಗ ತಾನೇ ಅವ್ಳು ಸೂಸೈಡ್ ಅಟೆಂಪ್ಟ್ ಮಾಡೋದು. ಏನು ಬೇಡ ಆಯ್ತಮ್ಮ, ನಾನು ನಿನ್ಗೇನದು ಅಡ್ಡ ಏನು ನಾನು ಇದಲ್ಲ, ಆಗ್ಲಿ ಒಂದು 6 months ನಮ್ಗೆ ಟೈಮ್ ಕೊಡು, ನೋಡೋಣ, ನಾವು ಯೋಚನೆ ಮಾಡ್ತೀವಿ. ನೀನ್ ಇದ್ದಕ್ಕಿದ್ದಂಗೆ ಈಗ ಮಾಡ್ತೀವಿ ಅಂದಾಗ ಅದನ್ನ ಜೀರ್ಣ ಮಾಡ್ಕೊಳಕ್ಕೂ ನಮಗೂ ಸ್ವಲ್ಪ ಟೈಮ್ ಬೇಕಲ್ವಾ? ಆಯ್ತು, ಅಲ್ಲಿವರೆಗೂ ನೀನ್ ಜಾಸ್ತಿ ಮುಂದುವರಿಯಕ್ ಹೋಗ್ಬೇಡ, ಸ್ವಲ್ಪ ನಮ್ಗೆ ಕಾಲಾವಕಾಶ ಕೊಡು, ನಾವು 6 ತಿಂಗಳಲ್ಲಿ ಏನೋ ಒಂದು ಯೋಚನೆ, ಅಥವಾ ನೀನ್ ಎಜುಕೇಶನ್ ಮಾಡ್ತಾ ಇದೀಯಾ, ಇದು ಮುಗಿಸ್ಬಿಡು, ಮಾಡೋಣ, ನೀನ್ ಇಷ್ಟಪಟ್ಟಿದ್ದೆ, ಬೇಡ ಅನ್ನೋದು ಬೇಡ ಅಂತ ಏನೋರ್ಗೊಂದು ಸಮಾಧಾನ ಮಾಡ್ಬೇಕು. ಸಮಾಧಾನ ಮಾಡಿ ರೇಖಿ ಮತ್ತು ಈ ಮೈಂಡ್ ಟು ಮೈಂಡ್ ಕಮ್ಯುನಿಕೇಶನ್ ಅನ್ನ ಮಾಡಿ 3 ತಿಂಗಳಾದ್ಮೇಲೆ ಅವರೇ ಬಂದು ಅಪ್ಪ ನನ್ಗೆ ಯಾಕೋ ಹುಡುಗ ನಂಗೆ ಸೆಟ್ ಆಗ್ತಾ ಇಲ್ಲ, ನನ್ಗೆ ಯಾಕೋ ಇವಾಗ ನಂಗೆ ಓಕೆ ಅನಿಸ್ತಾ ಇಲ್ಲ, ನಾನು ಎಜುಕೇಶನ್ ಫಸ್ಟ್ ಮುಂದುವರಿಸ್ತೀನಿ ಅಂತನೋ, ಅಥವಾ ನೀವು ಯಾವ ಹುಡುಗ ನೋಡ್ತೀರೋ ನೋಡಿ ನಾನು ಮದುವೆ ಮಾಡ್ಕೋತೀನಿ, ನನ್ನ ಸೆಲೆಕ್ಷನ್ ಯಾಕೋ ರಾಂಗ್ ಇದೆ ಅಂತ ಅವ್ರು ಬಂದು ಹೇಳೋದು ಹೇಗಿರುತ್ತೆ? ಯಾವ್ದು ಚೆನ್ನಾಗಿರುತ್ತೆ? ಇದೇ ಚೆನ್ನಾಗಿರುತ್ತಲ್ವಾ? ಆ ಮಟ್ಟಕ್ಕಂತೂ ರೇಖಿ ಹಿಪ್ನೋಟಿಸಲ್ ಮಾಡಬಹುದು, ಖಂಡಿತ. ಅದು ಬೇಕಾದಷ್ಟು ರಿಸಲ್ಟ್ಗಳು ಬಂದಿದೆ ಅದು. ಓಕೆ ಖಂಡಿತ ಮೇಡಮ್. ಈ ಕೆಲವೊಬ್ಬರಿಗೆ ಅಂದ್ರೆ ಈ ಬಾಡಿ ವಿಚಾರದಲ್ಲಿರ್ಬಹುದು ಕೆಲವೊಂದು ಪೇನ್ಗಳಿರುತ್ತೆ, ಅಂದ್ರೆ ಒಂದ್ ಸೈಡ್ ನೋವು ಆಗ್ತಾನೆ ಇರೋದು, ಇಲ್ಲ ನೀವೇ ಹೇಳಿದ್ರಿ ನೆತ್ತಿಯಿಂದ ನೋವನ್ನು ಅನುಭವಿಸ್ತಾ ಇರೋದು, ಇದೆಲ್ಲ ನಡೀತಾ ಇರುತ್ತೆ. ಸೊ ಇದಕ್ಕೂ ಕೂಡ ಈ ಅಂದ್ರೆ ಹಿಪ್ನೋಟೈಸ್ ಅಲ್ಲಿ ಒಂದು ಮದ್ದಿದೆ, ಅಂದ್ರೆ ಅದಕ್ಕೊಂದು ಟೆಕ್ನಿಕ್ ಇದೆ, ಸೊಲ್ಯೂಷನ್ ಇದೆ. ಅದನ್ನ ನಿಯಂತ್ರಣ ಟೆಕ್ನಿಕ್, ನೋವು ನಿಯಂತ್ರಣ ಟೆಕ್ನಿಕ್ ಅಂತ ಕರೀತಾರೆ ಅನ್ನೋದನ್ನೆಲ್ಲ ನಾನು ಕೇಳ್ಪಟ್ಟಿದ್ದೆ. ಇದು ಯಾವ ರೀತಿ ವರ್ಕ್ ಆಗುತ್ತೆ ಮೇಡಮ್? ಅಂದ್ರೆ ಈ ನೋವು ನಿಯಂತ್ರಣ ಟೆಕ್ನಿಕ್ ಅಂತ ಹೇಳಿದ್ರೆ ಏನು? ಯಾರಿಗೊಬ್ರಿಗೆ ಒಂದು ಬಲ
ಬಲಭಾಗ ಫುಲ್ ನೋವಿದ್ರೆ ಅದನ್ನ ನಾವು ಕಂಟ್ರೋಲಿಗೆ ತಗೋಬಹುದಾ? ಅದು ಸಾಧ್ಯತೆ ಇದೆಯಾ ಅಂತ ಖಂಡಿತ ತಗೋಬಹುದು. ಅಂದ್ರೆ ಇಲ್ಲಿ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಏನ್ ಮಾಡ್ತಂದ್ರೆ, ಈಗ ಫಸ್ಟ್ ಒಂದಿನ ನೋವು ಬಂದಾಗ, 2 ದಿನ ನೋವು ಬಂದಾಗ, ನೋವು ಬರ್ತಾನೆ ಇದ್ದಾಗ ಏನ್ ಮಾಡ್ತಂದ್ರೆ ಹೀಗೇನೇನೋ ನೋವಿರೋದು ಅಂತ ಅದು ಅದನ್ನ ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ. ಅಂದ್ರೆ ಇರೋದೇ ಹೀಗೆ. ಈಗ ಗಂಡ ದಿನಾ ಬೈತಾ ಇರ್ತಾನೆ, ನನ್ ಗಂಡ ಬೈಯೋದೇ ಹೀಗೆ. ಈಗ ನಾಳೆ ದೊಡ್ಡ ತಪ್ಪು ಮಾಡಿದ್ರು ಹೀಗೆ ಬೈಯೋದು, ನಾಳೆ ನಾನು ಚಿಕ್ಕ ತಪ್ಪು ಮಾಡಿದ್ರು ನನ್ ಗಂಡ ಹೀಗೆ ಬೈಯೋದು, ಅಥವಾ ನನ್ನ ಅತ್ತೆ ನಾನು ಹೀಗಿದ್ರು ನನ್ನ ಮತ್ತೆ ಹೀಗೆ ಬೈಯೋದು, ಅಥವಾ ಇನ್ ಸ್ವಲ್ಪ ದೊಡ್ಡ ತಪ್ಪು ಮಾಡಿ ಸ್ವಲ್ಪ 2 ಮಾತು ಜಾಸ್ತಿ ಬೈತಾರ ಅಷ್ಟೇನೆ. ಅಂದ್ರೆ ನಾವ್ ಯಾವ ತರ ಮೈಂಡ್ ಅದು ಫಿಕ್ಸ್ ಆಗೋಗಿರುತ್ತೆ, ಅದೇ ತರ ನೋವು ಸಹ ಫಿಕ್ಸ್ ಆಗೋಗಿರುತ್ತೆ. ಅಂತವ್ರು ನಾವ್ ಏನ್ ಮಾಡ್ತೀವಿ ಅಂದ್ರೆ ಸಂಮೋಹಿನಿಗೆ ಅಂದ್ರೆ ಹಿಪ್ನೋಟೈಸ್ ಮಾಡಿ ಅವರ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ಜಾಗೃತಗೊಳಿಸ್ತೀವಿ. ಇಲ್ಲಿ ಯಾವತ್ತೇ ಆಗ್ಲಿ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಏನಿರುತ್ತೆ ಅಂದ್ರೆ ನಾವು ನಮ್ಮ ನೋವಿಗಿಂತ 2 ಪಟ್ಟು ಅಥವಾ 3 ಪಟ್ಟು ಹೈಯರ್ ಸ್ಟೇಜ್ ಅಲ್ಲಿ ಇರಬೇಕು. ಈಗ ನೋಡಿ, ಉದಾಹರಣೆಗೆ ನಮ್ಗೊಂದು ಬೆರಳು ಕಟ್ಟಾಗೋಗುತ್ತೆ ಅಥವಾ ಒಂದು ಚಿಕ್ಕ ಏಟು ಬಿದ್ದಿರುತ್ತೆ, ಅಯ್ಯೋ ನನ್ ಕೈಲಿ ಆಗ್ತಾ ಇಲ್ಲ, ನಮ್ಗೆ ಅಯ್ಯೋ ಈ ನೋವು ಹೇಗ್ ತಡೆಯೋದು, ಅಯ್ಯೋ ಆಗ್ತಾ ಇಲ್ಲ ಅಂತೀವಿ. ಅದೇ ನಮ್ಗೆ ಕೈಯೇ ಮುರಿದೋದ್ರೆ ಈಗ ನೋಡಿ, ನಿನ್ನೆ ಯೂಟ್ಯೂಬ್ ಅಲ್ಲಿ ಎಲ್ಲೋ ನೋಡಿದ್ವಿ, ಆ ಫ್ರೀ ಬಸ್ ಹತ್ತಕ್ ಹೋಗಿ ಒಂದು ಲೇಡಿಗೆ ಕೈ ಕಟ್ಟಾಗಿದೆ, ಕುತ್ಕೊಂಡು ಅಳ್ತಾ ಇದ್ದಾಳೆ. ಅಂದ್ರೆ ಇಲ್ಲಿ ನಮ್ಗೆ ಆ ಕೈ ಕಟ್ಟಾದಾಗೂ ಸಹ ಸತ್ತೋಗ್ತಾ ಇಲ್ಲ ಅಲ್ಲಿ ವ್ಯಕ್ತಿ. ಆ ನೋವನ್ನ ತಡೆಯೋ ಶಕ್ತಿ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನಮ್ಗೆ ಕೊಡ್ತಾ ಇದೆ. ತಡ್ಕೊಳ್ಳೋ ಶಕ್ತಿಯನ್ನ ಕೊಡ್ತಾ ಇದೆ. ಹಂಗೂ ನೋವು ಜಾಸ್ತಿ ಆಗೋಯ್ತಾ, ನಿನಗೆ ಜ್ಞಾನ ತಪ್ಪಿ ಆರಾಮಾಗಿ ಬಿದ್ದೋಗು, ನಿನ್ ಕೈಲಿ ಆಗ್ತಾ ಇಲ್ಲ ತಡೆಯಕ್ಕೆ, ನೀನ್ ಆರಾಮಾಗಿ ರಿಲ್ಯಾಕ್ಸ್ ಆಗಿ ಮಲ್ಕೊಂಬೋಡಿ ನಿಂಗೆ ಅಂತ ನಮ್ಮ ಮೈಂಡೇ ನಮ್ಮ ಸಮಾಧಾನವಾಗಿ ಮಲಗ್ತಾ ಇದೆ. ಈಗ ನೋಡಿ, ಇನ್ನೊಂದು ಉದಾಹರಣೆ ಹೇಳ್ಬೇಕು. ಇಲ್ಲಿಗ ಒಂದು ವ್ಯಕ್ತಿಗೆ ಆಕ್ಸಿಡೆಂಟ್ ಆಗಿದೆ, ಕೈಯೆಲ್ಲ ಏಟಾಗಿದೆ, ಕಾಲೆಲ್ಲ ಏಟಾಗಿದೆ, ಜ್ವರ ಬಂದ್ಬಿಟ್ಟಿದೆ. ಈಗ ಒಂದ್ ವ್ಯಕ್ತಿ ಮಲಗಿದಾಗ ಈಗ ಬಂದು ಅವ್ರ ಹೆಂಡತಿ ಬನ್ರಿ ಊಟ ಮಾಡ್ರಿ, ಅಯ್ಯೋ ನನ್ ಕೈಲಾಗಲ್ಲಮ್ಮ, ನಂಗೆ ಯಾವ ಊಟನೂ ಬೇಡ, ನಾನು ಮಲ್ಕೊಂತೀನಿ. ಇಂಥ ಪರಿಸ್ಥಿತಿಗೆ ಒಂದ್ ವ್ಯಕ್ತಿ ಇದ್ದಾನೆ. ಅದೇ ವ್ಯಕ್ತಿಗೆ ಯಾರಾದ್ರೂ ಬಂದು ನಿಮ್ಮ ಮಗ ಆಚೆ ಬಿದ್ದೋಗಿದ್ದಾನೆ, ತಲೆ ಒಡೆದೋಗಿದೆ, ರಕ್ತ ಫುಲ್ ಹೋಗ್ತಾ ಇದೆ, ಫುಲ್ಲು ಸೀರಿಯಸ್ ಆಗಿದೆ ಅಂದಾಗ ಈ ವ್ಯಕ್ತಿ ಏನ್ ಮಾಡ್ತಾನೆ? ಎದ್ದೋಗಲ್ಲಿರ್ತಾನೆ. ಅವ ಹೇಗೆ ಎದ್ದೋದ ಅನ್ನೋ ಸೆಕೆಂಡ್ರಿ. ಕೋಲೆ ಹಿಡ್ಕೊಂಡು ಓಡೋಗ್ತಾನೋ, ಬೇಕಾದ್ರೆ ಮಲ್ಕೊಂಡು ಬರ್ಕೊಂಡೇ ಹೋಗ್ತಾನೋ, ಹೆಂಗ್ ಹೋಗ್ತಾನೋ, ಒಟ್ಟಲ್ಲಿ ಆ ವ್ಯಕ್ತಿ ಅಲ್ಲಿ ಇರ್ತಾನೆ. ಅಷ್ಟು ಶಕ್ತಿ ಯಾರು ಕೊಟ್ಟಿದ್ದು? ನಮ್ಮ ಆತ್ಮಶಕ್ತಿನೇ ನಮಗ್ ಕೊಟ್ಟಿದ್ದು, ನಮ್ಮ ಸಬ್ ಕಾನ್ಶಿಯಸ್ ಮೈಂಡೇ ಕೊಟ್ಟಿದ್ದು. ಅಂದ್ರೆ ಇಷ್ಟು ಶಕ್ತಿ ನಮ್ಮಲ್ಲಿ ಅಡಗಿರುತ್ತೆ, ಆದ್ರೆ ಅದನ್ನ ನಮ್ಗೆ ಗೊತ್ತಿಲ್ಲ, ನಮ್ಮಲ್ಲಿ ಇದೆ ಅನ್ನೋ ವಿಚಾರನೇ ನಮಗ್ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಹಿಪ್ನೋಟೈಸ್ ಕಲಿಬೇಕು, ರೇಖಿ ವಿದ್ಯೆಯನ್ನ ಕಲಿಬೇಕು. ಈಗ ನಾವು ನೋವು ನಿಯಂತ್ರಣ ಟೆಕ್ನಿಕ್ ಬಗ್ಗೆ ಮಾತಾಡ್ತಿದ್ವಿ. ಆ ಟೆಕ್ನಿಕ್ ಅಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಆ ವ್ಯಕ್ತಿಯ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ಆಕ್ಟಿವ್ ಮಾಡಿ ಅದಕ್ಕೆ ಕೆಲವು ಶಕ್ತಿಗಳನ್ನ ಕೊಟ್ಟು ಆ ಮೈಂಡ್ ಅನ್ನ ಎಲ್ಲಿ ನೋವು ಇರುತ್ತೆ ಆ ಭಾಗಕ್ಕೆ ಅವ್ರನ್ನ ನಾವು ಕರ್ಕೊಂಡು ಹೋಗ್ತೀವಿ. ಕರ್ಕೊಂಡೋಗಿ ಆ ನೋವನ್ನ 1 ನಿಮಿಷ ಅನುಭವಿಸು, ಒಂದ್ 10 ಸೆಕೆಂಡ್ ಅನುಭವಿಸು, ಆ ನೋವೇನಿದೆ ಅನುಭವಿಸು. ಆಗ ಇನ್ನಷ್ಟು 10ರಷ್ಟು ನೋವು ಜಾಸ್ತಿ ಆಗುತ್ತೆ. ಯಾಕೆಂದ್ರೆ ನೋವು ಅನ್ಕೊಳ್ಳೋದು ಬೇರೆ, ನೋವನ್ನೇ ಅನುಭವಿಸೋದು ಬೇರೆ. ಅನುಭವಿಸಿದಾಗ ಅಷ್ಟೇ ಫಾಸ್ಟ್ ಆಗಿ ಪಕ್ಕದಲ್ಲಿ ನಮ್ಮ ಆತ್ಮಶಕ್ತಿ ಸಹ ಅದಕ್ಕಿಂತ ಒಂದು ಸ್ಟೆಪ್ ಮೇಲೇನೆ ಜಾಗೃತವಾಗಿ ಹೋಗ್ತಾ ಇರುತ್ತೆ. ಆ ಟೈಮಲ್ಲಿ ನಾವ್ ಹೇಳ್ಬೇಕು, ಈ ಒಂದು ನೋವು ನನ್ನ ದೇಹಕ್ಕೆ ಆಗ್ತಾ ಇರೋ ಅನುಭವ ಹೊರತು ಆತ್ಮಕ್ಕೆ ಆಗ್ತಾ ಇರೋ ಅನುಭವ ಅಲ್ಲ. ಇದು ದೇಹಕ್ಕೆ ಆಗ್ತಾರಂತ ಅನುಭವ ಆಗಿರೋದ್ರಿಂದ ನಾನು ಈ ನೋವನ್ನ ನಾನು ಸಾಕಷ್ಟು ಅನುಭವ ಪಟ್ಕೊಂಡ್ಬಿಟ್ಟೆ, ಸಾಕಷ್ಟು ಅನುಭವಿಸ್ಬಿಟ್ಟೆ, ನನಗಿನ್ನ ಈ ನೋವು ಅನುಭವಿಸೋ ಶಕ್ತಿ ನನ್ಗಿಲ್ಲ. ಎಲ್ಲವನ್ನ ಬಲ್ಲಂತಹ ನನ್ನ ಆತ್ಮವೇ, ಆಲ್ರೆಡಿ ಅದು ನೋವಿಗಿಂತ 3% 4% ಹೈ ಸ್ಟೇಜ್ ಅಲ್ಲಿ ಇರುತ್ತೆ. ಎಲ್ಲವನ್ನ ಬಲ್ಲಂತಹ ನನ್ನ ಆತ್ಮವೇ, ಪ್ರಪಂಚದಲ್ಲಿ ಅತಿ ಶಕ್ತಿಶಾಲಿಯಾಗಿರುವಂತಹ ನನ್ನ ಆತ್ಮವೇ, ದಯವಿಟ್ಟು ಈ ನೋವಿಂದ ನನಗೆ ಮುಕ್ತಿಯನ್ನ ಕೊಡು ಅಂತ. ಅದು ಪ್ರೊಡ್ಯೂಸರ್ ಬೇರೆ ಇರುತ್ತೆ, ವಿದ್ಯೆ ಹೇಳ್ಕೊಡ್ಬೇಕಾದ್ರೆ ಆ ಪ್ರೊಡ್ಯೂಸರ್ನ ಅವ್ರಿಗೆ ಹೇಳ್ಕೊಟ್ಟು ರೆಕಾರ್ಡ್ ಮಾಡಿ ಕೊಡ್ತೀವಿ. ಆ ರೆಕಾರ್ಡ್ ಅನ್ನ ಅವ್ರು ಬೆಳಿಗ್ಗೆ ಸಂಜೆ ಕೇಳ್ತಾ ಏನಾಗುತ್ತೆ ಅಂದ್ರೆ ಅವರಿರುವಂತಹ ನೋವು ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಹೋಗ್ತಿರುತ್ತೆ.